ಮೂಡಲಕಿರಣ ಸುದ್ದಿವಾಹಿನಿಗೆ ಸ್ವಾಗತ. ಇದು ನಿಮ್ಮ ವಿಶ್ವಾಸ, ವಾಸ್ತವ ಸುದ್ದಿಯ ಪ್ರತೀಕ. ಕುರುಡುಮಲೆಯಲ್ಲಿ ಬಿಎಸ್ ಯಡಿಯೂರಪ್ಪರಿಗೆ ಅದ್ಧೂರಿ ಸ್ವಾಗತ. ಭಕ್ತಿ, ಗೌರವ ಮತ್ತು ಕಾರ್ಯಕರ್ತರ ಅಭಿಮಾನಕ್ಕೆ ಸಾಕ್ಷಿಯಾದ ಐತಿಹಾಸಿಕ ಕ್ಷಣ. ವಯಸ್ಸನ್ನೇ ಮೀರಿ ಮೆಟ್ಟಿಲನೇರಿ ಯುವಕರಂತೆ ಹೆಜ್ಜೆ ಹಾಕಿದರಯ್ಯ. ಲಕ್ಷ್ಮೀ ವಿನಾಯಕನ ಪಾದಕ್ಕೆ ರಗಿ ನಾಡಿಗೆ ಒಳಿತಾಗಲಿ ಎಂದರಯ್ಯ. ದೇವಸ್ಥಾನದ ಆವರಣದಲ್ಲಿ ಭಕ್ತಿಯ ಸಾಗರವೇ ಹರಿದೈತೆ. ರೈತ ಬಂಧುವಿನ ಆಗಮನದಿಂದ ಊರಲ್ಲಿ ಹಬ್ಬವೇ ನಡೆದೈತೆ. ಜನರ ಕೂಗು ಮಾಸ್ ಲೀಡರ್ಗೆ ಜೈ, VSYಗೆ ಜೈ. ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಪ್ರಸಿದ್ಧ ಕುರುಡುಮಲೆ ಶ್ರೀ ಲಕ್ಷ್ಮೀ ವಿನಾಯಕ ಸ್ವಾಮಿ ದೇವಾಲಯಕ್ಕೆ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಹಾಗೂ ಬಿಜೆಪಿ ಹಿರಿಯ ನಾಯಕ ಬಿಎಸ್ ಯಡಿಯೂರಪ್ಪ ಅವರು ಆಗಮಿಸಿ ವಿಶೇಷ ಪೂಜೆ ಸಲ್ಲಿಸಿದರು. ರಾಜ್ಯ ರಾಜಕೀಯದ ಹಿರಿಯ ಮುತ್ಸದ್ದಿ, ರೈತಪರ ಹೋರಾಟಗಾರ ಹಾಗೂ ಜನನಾಯಕನ ಆಗಮನದಿಂದ ಕುರುಡುಮಲೆ ಭಕ್ತರು, ಬಿಜೆಪಿ ಕಾರ್ಯಕರ್ತರು ಮತ್ತು ಅಭಿಮಾನಿಗಳ ಸಂಭ್ರಮಕ್ಕೆ ವೇದಿಕೆಯಾಯಿತು. ಯಡಿಯೂರಪ್ಪ ಅವರ ಆಗಮನದ ಹಿನ್ನೆಲೆಯಲ್ಲಿ ಕೋಲಾರ ಜಿಲ್ಲೆಯ ವಿವಿಧ ತಾಲೂಕುಗಳಿಂದ ಬಿಜೆಪಿ ಮುಖಂಡರು, ಜಿಲ್ಲಾ ಪದಾಧಿಕಾರಿಗಳು, ಕಾರ್ಯಕರ್ತರು ಹಾಗೂ ನೂರಾರು ಅಭಿಮಾನಿಗಳು ಕುರುಡುಮಲೆಗೆ ಆಗಮಿಸಿ ಆತ್ಮೀಯ ಸ್ವಾಗತ ಕೋರಿದರು. ದೇವಸ್ಥಾನ ಆವರಣ ಬಿಎಸ್ ಯಡಿಯೂರಪ್ಪ ಜಿಂದಾಬಾದ್ ಎಂಬ ಘೋಷಣೆಗಳಿಂದ ಮೊಳಗಿದರೆ ನಾಯಕನಿಗೆ ಕಾರ್ಯಕರ್ತರು ತೋರಿದ ಅಭಿಮಾನ ವಿಶೇಷ ಗಮನ ಸೆಳೆಯಿತು. ಕುರುಡುಮಲೆಯಪ್ಪನ ದರ್ಶನ ಪಡೆದು ಬಂದರು ನಾಯಕರು. ಕೋಲಾರ ಮಣ್ಣಲ್ಲಿ ನಿಂತರು ನೋಡು ಕರುನಾಡ ರೈತರು. ಟಮಟೆ ಬಾರಿಸ್ರೋ, ಶಿಲೆ ಹೊಡೆಯಿರೋ ವಿಜಿಲ್. ನಮ್ಮೂರ ದೇವರಿಗೆ ಬೆರಗಾಗಿ ನಿಂತರು ನಮ್ಮ ಜನ ನಾಯಕರು. ಟಮಟೆಯ ಮಾಸ್ ಡ್ಯಾನ್ಸ್ ಬೀಟ್. ಶ್ರೀ ಲಕ್ಷ್ಮೀ ವಿನಾಯಕನ ದರ್ಶನ ಹಾಗೂ ವಿಶೇಷ ಪೂಜೆ ಬಳಿಕ ಯಡಿಯೂರಪ್ಪ ಅವರು ಮುಳಬಾಗಿಲು ನಗರದ ಸುಂಕು ಲೇಔಟ್ನಲ್ಲಿರುವ ಬಿಜೆಪಿ ಯುವ ಮುಖಂಡರ ನಿವಾಸಕ್ಕೆ ತೆರಳಿ ಉಪಹಾರ ಸೇವಿಸಿದರು. ತಮ್ಮ ವಯಸ್ಸನ್ನೇ ಮರೆತು ಯುವಕರ ಉತ್ಸಾಹದಲ್ಲಿ 2 ಅಂತಸ್ತಿನ ಮೆಟ್ಟಿಲುಗಳನ್ನು ಚುರುಕಾಗಿ ಏರಿದ ಅವರ ಚೈತನ್ಯವನ್ನು ಕಂಡ ಕಾರ್ಯಕರ್ತರು ಪ್ರಶಂಸೆ ವ್ಯಕ್ತಪಡಿಸಿದರು. ಯುವ ಮುಖಂಡರು ಹಾಗೂ ಕಾರ್ಯಕರ್ತರು ಆರತಿ ಬೆಳಗಿ ಹೂಮಾಲೆ ಅರ್ಪಿಸಿ ಭವ್ಯ ಸ್ವಾಗತ ಕೋರಿದರು. ಪ್ರಕಾಶ್ ರೆಡ್ಡಿಯವರ ಮನೆಯಂಗಳದಿ ಆಶೀರ್ವಾದದ ಮಳೆಯಾಗಿದೆ. ಶೈಲಜಕ್ಕನ ನಾಯಕತ್ವದಿ ಮಹಿಳಾ ಶಕ್ತಿಯು ಜಾಗೃತವಾಗಿದೆ. ಕಾರ್ಯಕರ್ತರ ಪಡೆಯೇ ಎದ್ದು ನಿಂತಿದೆ. ಮುಳಬಾಗಿಲ ಕೋಟೆ ರಂಗೇರಿದೆ. ಬೆಟ್ಟದಂತ ನಾಯಕನ ಕಂಡು ಕೋಲಾರ ಜಿಲ್ಲೆಯು ನಕ್ಕೈದೆ. ಮೂಡಲಕಿರಣದ ಸುದ್ದಿಯ ಹಾಗೆ ಊರೆಲ್ಲ ಹಬ್ಬೈತೆ ಸಂಭ್ರಮವು. ಕರ್ನಾಟಕದ ಹೆಮ್ಮೆಯ ನಾಯಕ ನಿನಗೆಮ್ಮೆಯ ಪ್ರಣಾಮವು. ವಿಜಿಲ್ ಜನರ ಹರ್ಷೋದ್ಗಾರ ಮತ್ತು ತಮಟೆಯ ಅಬ್ಬರ. ಈ ವೇಳೆ ಯಡಿಯೂರಪ್ಪ ಅವರು ಮುಳಬಾಗಿಲಿನ ಪ್ರಸಿದ್ಧ ದೋಸೆಯನ್ನು ಸವಿದು ಸ್ಥಳೀಯರ ಆತಿಥ್ಯವನ್ನು ಮೆಚ್ಚುಗೆ ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ಪ್ರಕಾಶ್ ರೆಡ್ಡಿ ಕುಟುಂಬದವರು ಯಡಿಯೂರಪ್ಪ ಅವರ ಪಾದಸ್ಪರ್ಶ ಮಾಡಿ ಆಶೀರ್ವಾದ ಪಡೆದರು. ಅಲ್ಲದೆ ಅನೇಕ ಕಾರ್ಯಕರ್ತರು ತಮ್ಮ ಹೆಸರು, ಜವಾಬ್ದಾರಿ ಹಾಗೂ ಸಂಘಟನೆಯ ಹೊಣೆಗಾರಿಕೆಯನ್ನು ಪರಿಚಯಿಸಿಕೊಂಡು ಹಿರಿಯ ನಾಯಕರಿಂದ ಆಶೀರ್ವಾದ ಪಡೆದು ಸಂಭ್ರಮಿಸಿದರು.
ಕಾರ್ಯಕ್ರಮದ ಮತ್ತೊಂದು ವಿಶೇಷ ಆಕರ್ಷಣೆಯಾಗಿ ಕೋಲಾರ ಜಿಲ್ಲೆಯ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಅವರ ಅನುಪಸ್ಥಿತಿಯಲ್ಲಿ ಅವರ ಧರ್ಮಪತ್ನಿ ಶ್ರೀಮತಿ ಶೈಲಜಾ ಮುನಿಸ್ವಾಮಿ ಅವರು ಎಲ್ಲಾ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಕಾರ್ಯಕರ್ತರೊಂದಿಗೆ ಬೆರೆತು ಸಂಘಟನೆಯ ಚಟುವಟಿಕೆಗಳಿಗೆ ಬಲ ತುಂಬಿದರು. ಅವರ ಉಪಸ್ಥಿತಿಯು ಬಿಜೆಪಿ ಕಾರ್ಯಕರ್ತರಲ್ಲಿ ಹೊಸ ಉತ್ಸಾಹ ಮೂಡಿಸಿದ್ದು ಜಿಲ್ಲೆಯ ರಾಜಕೀಯ ಸಂಘಟನೆಯಲ್ಲಿ ಮಹಿಳಾ ನಾಯಕತ್ವದ ಪ್ರಭಾವವನ್ನು ಮತ್ತಷ್ಟು ಎತ್ತಿ ತೋರಿಸಿತು. ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರ ಕುರುಡುಮನೆ ಭೇಟಿ ಕೇವಲ ಧಾರ್ಮಿಕ ಕಾರ್ಯಕ್ರಮವಾಗಿಯೇ ಉಳಿಯದೆ ಬಿಜೆಪಿ ಕಾರ್ಯಕರ್ತರ ಸಂಘಟನಾ ಶಕ್ತಿ, ನಾಯಕನ ಮೇಲಿನ ಅಪಾರ ಅಭಿಮಾನ ಮತ್ತು ಜಿಲ್ಲೆಯ ರಾಜಕೀಯ ಚಟುವಟಿಕೆಗಳಿಗೆ ಹೊಸ ಚೈತನ್ಯ ತುಂಬಿದ ಮಹತ್ವದ ಘಟನೆಯಾಗಿ ಗಮನ ಸೆಳೆಯಿತು. ವಯಸ್ಸನ್ನೇ ಮೀರಿ ಮೆಟ್ಟಿಲನ್ನೇರಿ ಯುವಕರಂತೆ ಹೆಜ್ಜೆ ಹಾಕಿದರಯ್ಯ. ಲಕ್ಷ್ಮೀ ವಿನಾಯಕನ ಪಾದಕೆರಗಿ ನಾಡಿಗೆ ಒಳಿತಾಗ